ಸರಿ ಸರಿ ಓಕೆ. ಸ್ವಲ್ಪ ಎಲ್ಲ ಸಿಕ್ಕಿದೆ. ನಾವಿನ್ಯಾರಿಗೋಸ್ಕರ ಬದುಕಬೇಕು, ತುಂಬಾ ಬೇಜಾರಾಗುತ್ತೆ. ಇರೋದು ಮಗನ ಕಳ್ಕೊಂಡ್ಬಿಟ್ಟು ಟೀಚರ್ ಆಗಿ ಸರ್ವಿಸ್ ಮಾಡಿದ್ರೆ, ಟೀಚರ್ ಆಗಿ ಮಂಡ್ಯದಲ್ಲೆಲ್ಲ ಅವ್ರ ಮನೆಯವ್ರ ಎದುರಿಗೆ ನಾನು ಮಾತಾಡ್ತೀನಿ. ಸಾರಿ ಏನು ಗೊತ್ತಾಗ್ತಿಲ್ಲ. ನಾನು ಅದೇ ಟ್ರೈ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಕ್ಕೆ, ಹೆಂಗಾಯ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾಕೆ ಹಂಗಾಯ್ತು ಏನು, ಅಲ್ಲಿಗೆ ಯಾಕೆ ಇವನು ಹೋಗಿದ್ದ ಎಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅಲ್ಲ, ಇವಾಗ ಇಂಜಿನಿಯರ್ ಹೌದು, ಪ್ರಾಜೆಕ್ಟ್ ಡೈರೆಕ್ಟರ್ ಇವರು. ಅದೇ ಅಲ್ಲೇ ಇದ್ದಾರೆ, ಕಿರಣ್ ಅಂತ ಕೆನಡಾದಲ್ಲಿ. ಕಿರಣ್ ಬಹಳ ಕ್ಲೋಸ್ ಫ್ರೆಂಡ್. ಕ್ಲೋಸ್ ಫ್ರೆಂಡ್. ಇವತ್ತು ಬರ್ತೀನಿ ಅಂತ ಅಂತಿದ್ದೀವಿ. ನಮಸ್ಕಾರ. ಅಲ್ಲೇ ಇದ್ದಾನೆ ಇವನು. ನಾನು ಕನ್ನಡಲ್ಲೇ ಭಾರಿ ಕ್ಲೋಸ್ ಭಾರಿ ಕ್ಲೋಸ್ ಫ್ರೆಂಡ್. ನಮ್ಮ ಹುಡುಗ ಹೇಳ್ತಾ ಇರ್ತಾನೆ, ನಮ್ಮ ಹುಡುಗ ಭಾಳ ಸರಿ ಹೇಳಿದ ಬರ್ತಾ, ಭಾಳ ಸರಿ ಹೇಳಿದ್ದಾನೆ. ಇಲ್ಲ ಹತ್ತಲ್ಲ. ಭಾಗ್ಯ ಬಂದಿಲ್ಲ. ಏನ್ ಮಾಡೋದು ಈಗ? ನಿಮ್ ಬಗ್ಗೆ ಹೇಳ್ತಾ ಇರ್ತಾನೆ ಸರ್. ಈಗ ತಾನೇ ಅಲ್ಲಿ ಮಾತಾಡ್ದು ಎಲ್ಲ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಮಾಡಿ ಈಗ 90% ಶನಿವಾರವರೆಗೂ ಆಗುತ್ತೆ. ನಮ್ಮ ಮಾತೃಭೂಮಿ ಇದರಲ್ಲಿ ಹೌದು. ಈಗ ಅವ್ರಿಗೆಲ್ಲ ನಾವು ಎಂಬೆಸಿಗೆಲ್ಲ ಇದು ಮಾಡಿ ಶನಿವಾರದ ಒಳಗಾಗಿ ಎಲ್ಲ ಇವತ್ತು ನಾಳೆ ಎಲ್ಲ ಸೀಲ್ ಮಾಡಿ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ದಾರೆ. ಮಾಡಿ ಈಗ ಎಲ್ಲ ಬಾಡಿ ಎಲ್ಲ ಸೀಲ್ ಮಾಡಿ ಕೊಡ್ತಾರೆ. ಸಂಜೆ ಪಾರ್ಥಿವ ಶರೀರ ಅಂತಿಮ ದರ್ಶನ ಇದೆ ಸರ್, ಕನ್ನಡಿಗರು. ಬಟ್ ಇಲ್ಲಿಗೆ ಶನಿವಾರ ದಿನ ಬಂದಾಗ ಇಲ್ಲಿಂದ ನಮ್ಗೆ ಏನ್ ಬೇಕಂದ್ರೆ ಇಲ್ಲಿಂದ ಸ್ವಲ್ಪ ವತಿಯಿಂದ ಏನಾಗುತ್ತೆ ಮ್ಯಾಕ್ಸಿಮಮ್ ಅನುಕೂಲವನ್ನ ನಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ಬೇಕು. ಆಮೇಲೆ ಅವರು ಫೋನ್ ಮಾಡಿದ್ದೆ ಸರ್, ಎಲ್ಲ ಮಾತಾಡೋದು 2 ಸತಿ ಮಾಡಿ ಮಾತಾಡಿ. ನಾನು PS ಅವ್ರು ಫೋನ್ ಮಾಡಿದೆ ಸರ್, DC ಮಾತಾಡಿರ್ತಾರೆ. DC ಅವರು ಮಾಡಿದ್ರು ಸರ್, ಮಾತಾಡಿ ಹಿಂದಗಡೆ ಅಲ್ಲ ಏನ್ ಬೇಕು ಅದೆಲ್ಲ ಮಾಡೋಣ. ಅದೇ ಅನ್ಫಾರ್ಚುನೇಟ್. ಬಹಳ ಇವರು ಬಹಳ ಕ್ಲೋಸ್, ಅಲ್ಲೇ ಫ್ರೆಂಡ್ಸು ಅಲ್ಲೇ ಇದ್ರು. ಇವರು ಮನೆ ಹೋದ್ವಾರನೋ ಎಲ್ಲ ಬಂದಿದ್ದಾರೆ. ಸಿಕ್ಕಿದ್ದ ಮುಂಚೆ 2 ದಿನ ಮುಂಚೆ ಜೊತೆ ಸಿಕ್ಕಿದ್ದ. ಮೊನ್ನೆ ಹೋದ್ ವಾರ ಮಾತಾಡ್ದೆ. ಕರೆಕ್ಟಾಗಿ ನಾಳೆಗೆ 1 ವಾರ ಏನೊಂದು ಬಹಳ ಅಲ್ಲೇ ದೇವಸ್ಥಾನಕ್ಕೆಲ್ಲ ಸಾಯಿಬಾಬಾ ಟೆಂಪಲ್ ನಲ್ಲೆಲ್ಲ ಸರ್ವಿಸ್ ಮಾಡೋದು, ಬಹಳ ಸರ್ವಿಸ್ ಓರಿಯೆಂಟೆಡ್ ಆಗಿ ಮದ್ವೆ ಮಾಡಿಸ್ಕೊಡೋನು ಸರ್. ಆಮೇಲೆ
ಕೆನಡಕ್ಕೆ ಹೋಗೋರ್ಗೆಲ್ಲನೂ ಅನ್ಸಿಪಲ್ಲೆಲ್ಲ ಕರೆದು ಸ್ಪೀಚ್ ಮಾಡಿಸಿದ್ರು ಸರ್. ಅವನು ಓದಿರೋ ಸಪ್ತಗಿರಿ ಕಾಲೇಜಲ್ಲಿ. ಕೋವಿಡ್ ಟೈಮ್ ಅಲ್ಲಿ ಕೆನಡಾ ಗವರ್ಮೆಂಟ್ ಹ್ಯಾಸ್ ಟು ಅಪ್ರಿಶಿಯೇಟ್ ಇಟ್ ಬಿಕಾಸ್ ಆಫ್ ಇನ್ ಸರ್ವಿಸ್. ಆ ಕೋವಿಡ್ ಟೈಮ್ ಅಲ್ಲಿ ಏನು ಇವನು ಸರ್ವಿಸ್ ಗವರ್ಮೆಂಟ್ ಕೂಡ ಇವ್ನಿಗೆ ಅಪ್ರಿಶಿಯೇಷನ್ ಮಾಡಿತ್ತು. ಅಲ್ಲಿ ಲೋಕಲ್ ಮೇಯರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ, ಹೇಳಲ್ಲ ಪೊಲೀಸ್ ಏನು ಹೇಳಲ್ಲ. ಟಾರ್ಗೆಟ್ ಶೂಟ್ ಅಂತ ಹೇಳಿದ್ರು. ಟಾರ್ಗೆಟ್ ಶೂಟ್ ಅಷ್ಟೇ ಹೇಳಿದ್ದಾರೆ, ಬೇರೆ ಏನೇನು ಸರ್ ಅಲ್ಲಿ ಪರ್ಪಸ್ ಯಾವತ್ತೂ ಗೊತ್ತಾಗೋದಿಲ್ಲ. ರೈಟ್, ಅವನ್ನ 10 ವರ್ಷದಿಂದ ನೋಡಿದೀನಿ ನಾನು. ತುಂಬಾ ಜನಕ್ಕೆ ಬಂದವ್ರಿಗೆ ಏನಾದ್ರೂ ಮಾರ್ಗದರ್ಶನ ಬೇಕು ಅಂದ್ರೆ ಕೊಟ್ಟಿದ್ದಾನೆ. ಒಳ್ಳೆ ಹುಡುಗ, ನಾವು ನೋಡಿರೋ ತರ ಏನೋ ಆಗಿದೆ. ಬಟ್ ಅಲ್ಲಿ ಏನಾಗಿದೆ ಅಂತ ಯಾವತ್ತೂ ಯಾರಿಗೂ ಗೊತ್ತಾಗಲ್ಲ. ಅವ್ನ್ ಇವಾಗ ಇಲ್ಲ ಇಲ್ಲಿ, ಆದ್ರಿಂದ ಅವ್ನಿಗೊಂದು ರಿಕ್ವೆಸ್ಟ್ ಅಂದ್ರೆ, ಏನಾದ್ರೂ ಅಕಸ್ಮಾತ್ ಅಲ್ಲಿಂದ ಬರ್ಬೇಕು ಅಂದ್ರೆ, ಏನಾದ್ರೂ ಅನುದಾನ ಸಹಾಯ ಬೇಕು ಅಂದ್ರೆ ಅದ್ರದ್ದು ಏನಾದ್ರು ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ. ಎಕ್ಸ್ಪೆನ್ಸಸ್ ಇದೆ ಅಲ್ಲಿಂದ ಇಲ್ಲಿ ಕರ್ಸೋದೊಂದು ಅಲ್ಲಿ ನೋಡ್ತಾ ಇದೀವಿ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಡಿಲೇ ಆಗುತ್ತೆ. ಅದೊಂದು ಅದನ್ನೆಲ್ಲ ನಾವು ಮಾಡಿಸ್ಕೊಳ್ಳೋದು. ನಿವೃತ್ತ ಶಿಕ್ಷಕರು ಮಾನ್ಯ ನಂದಕುಮಾರ್ ಅವರ ಮಗ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೋದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೋದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಭಾಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್. ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂಯಿಂಗಿಗೆ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಎಂಬೆಸಿಯವರು ಮತ್ತು ಅಲ್ಲಿನ ಕನ್ನಡ ಸಂಘದವರು ಅವರೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ. ಶನಿವಾರ ಇಲ್ಲಿಗೆ ತಲುಪ್ಬೋದು. ನಮ್ಮ ಏರ್ಪೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಕ್ಕೆಲ್ಲ ಸರ್ಕಾರ ಅದನ್ನು ಸಹಾಯ ಮಾಡಿಕೊಂಡು ಇಲ್ಲಿಗೆ ತರೋದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ SP ಅವರೆಲ್ಲರೂ ಕೂಡ ಮಾಡ್ತಾರೆ. ಭಾಳ ವಿಷಾದಕರವಾದಂಥ ಸಂಗತಿ. ಅವರಿಗೆ, ಅವರ ಸ್ನೇಹಿತರಿಗೆ, ವಿಶೇಷವಾಗಿ ತಂದೆ ತಾಯಿಗಳಿಗೆ. ಒಬ್ಬನೇ ಮಗ, ಅವರು ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ಯಾವುದೇ ತಂದೆ ತಾಯಿಗೆ ಅತೀವ ದುಃಖ ಆಗ್ತಕ್ಕಂಥದ್ದು. ನಾವು ಕೂಡ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ತಂದೆ ತಾಯಿಗಳಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಾವೆಲ್ಲರೂ, ನೀವೆಲ್ಲ, ನಾವು ಇಲ್ಲಿ ಇರ್ತಕ್ಕಂಥ ಸ್ಥಳೀಕರೆಲ್ಲರೂ ಕೂಡ ಭಾಳ ಮೇಷ್ಟ್ರ ಜೊತೆಯಲ್ಲಿ ಆ ನೋವನ್ನು ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾರೆ. ಕನ್ನಡದಲ್ಲಿ ಕನ್ನಡಿಗರ ನಿರಂತರ ಕಗ್ಗೊಲೆ ಆಗ್ತಾ ಇದೆ ಸರ್. ಇಲ್ಲ, ಇಡೀ ಕನ್ನಡದಲ್ಲಿ ಇದೇ ಮೊದಲನೇ ಬಾರಿ ಒಬ್ಬ ಕನ್ನಡಿಗ ಹತ್ಯೆ ಆಗಿರ್ತಕ್ಕಂಥದ್ದು. ನನಗೆ ಬಂದಿರುವ ಮಾಹಿತಿ ಇದೇ ಮೊದಲನೇ ಬಾರಿ ಕನ್ನಡಿಗನೊಬ್ಬನ ಹತ್ಯೆ ಆಗಿರುವಂಥದ್ದು. ಇನ್ನು ಮುಂದೆ ಆ ರೀತಿ ಆಗಬಾರ್ದು ಮುಂದೆ ಅಂತ ಹೇಳಿ ಅದು ಅಲ್ಲಿನ ಸರ್ಕಾರ ಈಗಾಗಲೇ ಅವರು ತನಿಖೆ ಆದೇಶ ಮಾಡಿದ್ದಾರೆ, ತನಿಖೆ ಪ್ರಾರಂಭ ಮಾಡಿದ್ದಾರೆ. ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಯಾವಾಗ ಅದೇ ಶನಿವಾರದಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಅಲ್ಲ, ಈಗ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಂಬೆಸಿಗೆ ಕೊಡ್ತಾರೆ. ಇಂಡಿಯನ್ ಎಂಬೆಸಿಗೆ ಅವರು, ಯಾಕೆಂದರೆ ಅದು ನಾವು ರಾಜ್ಯ ಸರ್ಕಾರ ಮಾಡೋದಿಲ್ಲ, ಕೇಳ್ತೇವೆ ನಾವು ಕೂಡ. ಆದರೆ ಇಂಡಿಯನ್ ಎಂಬೆಸಿಗೆ ತಿಳಿಸ್ತಾರೆ ಅವರು. ಆಮೇಲೆ ನಮ್ಮಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ನಾವು ಮಾಹಿತಿ ತೊಗೊಳ್ತೀವಿ.